Hey guys, welcome back to my channel, Spurti Vlogs. ಇಲ್ಲಿ ಆಲ್ಟರ್ನೇಟ್ ಆಗಿ 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 ಉದ್ದ ಬಂತು ಆಮೇಲೆ ಈ ಕಡೆ ಬಂದ್ಬಿಟ್ಟು ದೊಡ್ಡ ಏನಿದೆಲ್ಲ ಪ್ರಿಪರೇಷನ್ ಮೂಮೂಷ ಶಾಸ್ತ್ರ ಪ್ರಿಪರೇಷನ್ ಮೂಮೂಷ ಶಾಸ್ತ್ರ ನಾವು ಇಷ್ಟೊಂದೆಲ್ಲ ಫುಲ್ ಎಫರ್ಟ್ಸ್ ಹಾಕೆಲ್ಲ ಮಾಡ್ಕೊತಾ ಇದೀವಿ ಈ ಅಂಕಲು ನಮ್ದಲ್ಲ ನನ್ನ ಮದ್ವೆ ಅಂತ ನಾನು ಅವ್ರ ಅಂಗಡಿಗೆ ಹೋಗ್ಬಿಟ್ಟು ಚುರ್ಮುರಿ ಅದೇ ಆಮೇಲೆ ಮ್ಯಾಂಗೋ ಚುರ್ಮುರಿ ಬೆಲ್ಪುರಿ ಅವಳು ನೋಡಿದೀರಾ ಇಬ್ಬರೇ ಅಂಗಡಿಗೆ ಬರ್ತಾ ಇದೀವಿ ತಿನ್ನಕ್ಕೆ ಚುರ್ಮುರಿ ನಿಮ್ಮ ನೋಡಿದ್ದೀನಕ್ಕ ನೀವಂದ್ರೆ ಅಂಗಡಿಗೆ ಬರ್ತಾ ಇರ್ಲಿಲ್ಲ ಅಷ್ಟೇ ಇಬ್ರೆಲ್ಲ ಬರ್ತಾ ಇದ್ದಿದ್ದು ತಿನ್ಕೊಂಡು ಓಡಾಡ್ಕೊಂಡು ಹೋಗೋದು ದೇವ ಗಾಡಿ ಎತ್ಕೊಂಡು ಓಡ್ಸಕ್ ಬರ್ದೆ ಹಂಗ ಹಿಂಗ ಅಂಕಲ್ ಕರೆಕ್ಟ್ ತಗೊಳ್ರಿ ಹುಡುಗನ ಫೋಟೋ ನೋಡ್ರಿ ಹುಡುಗ ಸಿವಿಲ್ ಇಂಜಿನಿಯರ್ ಅಂಕಲ್ ಈಗ ನಿಮ್ದು ಹೇಳಪ್ಪ ಅದೇ ನಂದಾರ ನಂದು 2 ಹಾರ ಡಿಸೈನ್ ಬೇಕಾದ್ರೆ ನಾನು ಮಾಡಿಸ್ಕೊಡ್ತೀನಿ ಇಲ್ಲ ಅಂಕಲ್ ನನಗೆ ಇಲ್ಲೊಂದು ಆಮೇಲೆ ಇಲ್ಲಿ 3 ಈಗ ಸಪರೇಟ್ ಬಿಟ್ಬಿಡಪ್ಪ ಈಗ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಸೈಡ್ ಗೆ ನಿಮಗೆ ಒಂದು ದಿನ ಸಾಕಲ್ಲ ನಿನಗೆ ಹೇಳ್ತಾರೆ ಡೆಮ್ಮಿ ದಿಂದ ಒಂದು ಬೇಕು ಅಂತ ಡಮ್ಮಿ ಅಲ್ಲ ಅಂಕಲ್ ಇದ್ರಲ್ಲಿ ಚೆನ್ನಾಗಿರೋದು ಸಿಕ್ಕಲ್ವಾ ಅಣ್ಣ 2 ಕೈಗೆ ಸುಟ್ಕೊಂತಲ್ಲ ಆದ್ರೆ ಇದು ಗಮ್ ಅನ್ಬೇಕು ಇವಾಗ ನಂಗೆ ಒಂದು 9 ಲೋಟಸ್ ನನ್ನ ಮೈ ಮೇಲೆ ಇರ್ಬೇಕು ಅಪ್ಪ ನಿಂದು ಪೈ ಒಂದು ಹಾರ ಬರುತ್ತೆ ಅದೆರಡೇ ತಾನೇ ನಿನಗೆ ಬೇರೆ ಏನಿಲ್ಲ ಇಲ್ಲ ನಿನಗೆ ಬೇರೆ ಡಿಸೈನ್ ಬೇಕು ಅಂದ್ರೆ ನಾನು ಕಳ್ಸಿಕೊಡ್ತೀನಿ ಬೇರೆ ಡಿಸೈನ್ ಇಲ್ಲ ಅಂಕಲ್ ಯಾಕಂದ್ರೆ ಲೋಟಸ್ ಇರ್ತೈತಲ್ಲ ಆ ಲೋಟಸ್ ಹೈಲೈಟ್ ಆಗುತ್ತೆ ಹೌದಮ್ಮ ಫ್ರಂಟ್ ಲೋಟಸ್ ಬರುತ್ತೆ ಬ್ಯಾಕ್ ಸೈಡ್ಗೆ ನಿಮ್ಗೆ ಲೋಟಸ್ ಬಿಟ್ಟು ಬೇರೆ ಯಾವ್ದು ಡಿಸೈನ್ ಹಾಕಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಸೀರಿಯಸ್ ಆಗಿ ಅಣ್ಣ ಇಂಥ ಡಿಸೈನ್ ಬೇಕು ಅನ್ನೋ ಆ ಡಿಸೈನ್ ನಾನು ಮಾಡ್ಕೊಂಡ್ಬಂದು ಹಾಯ್ ಗೈಸ್, ಇವತ್ತು ಬಂದುಬಿಟ್ಟು ನಾವು ನನ್ನ ಔಟ್ಫಿಟ್ ರೆಡಿಯಾಗಿದೆ. ಸೊ ಅದಕ್ಕೆ ನಾವು ಟ್ರಯಲ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಇಟ್ಸ್ ಆಲ್ಮೋಸ್ಟ್ 8:30 ಆ್ಯಂಡ್ ಇವಾಗ ಮನೆ ಬರ್ತಾಯಿದ್ವಿ. ಸೊ ಅಷ್ಟೊತ್ತಿಗೆ 9:30 ಆಗುತ್ತೆ ಬಿಕಾಸ್ 1 hour ಡ್ರೈವ್ ಇರೋದು ಆ್ಯಂಡ್ ಇವಾಗ ಟ್ರಾಫಿಕ್ ಇರಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ಹೆಂಗಿರುತ್ತೆ ಅಂತ ನೋಡಿಕೊಂಡು ನನ್ನ ಮೇಲೆ ಹಾಕ್ಕೊಂಡು ಮೈ ಗಾಡ್ ಐ ಹ್ಯಾವ್ ಸೋ ಮೆನಿ ಡ್ರೀಮ್ಸ್. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಫಸ್ಟು ಡಿಸೈನರ್ ಔಟ್ಫಿಟ್ ಫಾರ್ ಮೈ ವೆಡ್ಡಿಂಗ್ ರಿಚುವಲ್ಸ್ ಥರ. ಮೈ ಗಾಡ್ ನಾನು ವೆಡ್ಡಿಂಗ್ ಅಂತ ಇದ್ದೀನಿ. ಐ ಆಮ್ ಬಿಕಮಿಂಗ್ ಅಡಲ್ಟ್ ಥರ ಫೀಲಿಂಗು. ಯಾ ಅದಕ್ಕೆ ಹೋಗ್ಬಿಟ್ಟು ಎಲ್ಲರಿಗೂ ವೀಡಿಯೋ ಕಾಲ್ ಮಾಡಿ ನಾನು ನಮ್ಮ ಅಂಕಲ್ ಡ್ಯಾಡಿ ಕರೀತಿದ್ದಾರೆ. ಅಂಕಲ್ ನನಗೆ ನಮ್ಮ ಮಮ್ಮಿ ಡ್ಯಾಡಿಗೆ, ಅದಾದಮೇಲೆ ನಮ್ಮ ಅತ್ತೆ ಮಾವಗೆ ಮತ್ತು ಟುವಿಗೆ. ಸೊ ಎಲ್ಲದನ್ನೂ ತೋರಿಸ್ಬೇಕು. ಸೊ ದಿಸ್ ಇಸ್ ಹೋಮೋಷ ಶಾಸ್ತ್ರ ಸೀರೀಸ್. ಯಾ ಯಶಿಕಾ, ಹೌ ಎಕ್ಸೈಟೆಡ್ ಆರ್ ಯು ಟು ಸಿ ಮೈ ಔಟ್ಫಿಟ್? ಮಾಡಿಸ್ತಾ ಇರೋದು ಹೋಮೋಷ ಶಾಸ್ತ್ರ. ಎಂಗೇಜ್ಮೆಂಟ್ ಫೀಲ್ಸ್ ಕೊಡ್ತಾಳೆ ಗೈಸ್. ಬೇಕು ತಾನೆ ಗೈಸ್, ಇಷ್ಟು ಮಾತ್ರ ಆದರೂ ಫಸ್ಟ್ ವೆಡ್ಡಿಂಗು ನಮ್ಮ ಮನೇಲಿ. ನನ್ನ ಕ್ಯಾಮ್ರಾಗೆ ಮೈನ್ ಗ್ಯಾಸ್, ಮೀಡಿಯೇಟರ್, ಬ್ರೋಕರ್, ಕ್ಯಾಮ್ರಾಮನ್, ಥರ್ಡ್ ವೀಲ್. ಏನವೆಲ್ಲ ಬಿಡ್ಸಲ್ಲ ಏನು ಏನ್ ಮಾಡ್ತಾ ಇದೀಯಾ? ಸೆಂಟ್ ಜೋಸೆಫ್ಗೆ ಹೋಗಿ ಇವಳಿಗೆ ಮೀಡಿಯೇಟರ್ ಅಂದ್ರೆ ಸೆಂಟ್ ಜೋಸೆಫ್ಗೆ ಹೋಗಿ ಈ ಥರ ಟರ್ಮ್ಸ್ ಎಲ್ಲ ಕರ್ಕೊಂಬರ್ತಿರೋ. ಏನ್ ಮೀಡಿಯೇಟರ್ ಬೇಕಾಗಿಲ್ಲ, ಡೈರೆಕ್ಟ್ ಪುಟ್ ಇಂಟು ಈ ಎಂಡ್ ಡೈರೆಕ್ಟ್ ಇದು. ಇವಾಗ ಅಲ್ಲಿ ಹೋಗಿ ವಿಡಿಯೋ ಕಾಲಲ್ಲಿ ಇವಳು ಔಟ್ಫಿಟ್ ಎಲ್ಲ ತೋರಿಸ್ತಾಳೆ. ಅದಕ್ಕೆ ಕ್ಯಾಮ್ರಾ ಇಟ್ಕೊಳೋದು ನಾನು ಅಷ್ಟೇ, ಅದೆಲ್ಲ ಅವ್ರಿಗೆ ಗೊತ್ತು. ಅದಕ್ಕೆ ಅದನ್ನ ಹಂಗಂದಿದ್ದು. ಥ್ರೂ ಮೀ ದೇ ಸಿ ಹರ್. or else they can't even see me bro. They are still on the way. 9:30 I don't know. Traffic. Try now for ₹70. Turn left on continue for 100. ಅದು ಓಪನ್ ಆಗೈತೆ. ಯಶಿಕಾ ದೊಡ್ಡ ಡಾನ್ ಅನ್ಕೊಂಡ್ರಲ್ಲ. ಅದೆಲ್ಲೋ ಬಿದ್ರೇನು ಎದೊಳ್ಬೋದೆ. ಲೈಫಲ್ಲಿ ಹೆಂಗೆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋದು ಮತ್ತೆ ನೀನು? ಇದೆಯಲ್ಲ ನನ್ನ ಪ್ರಾಬ್ಲಮ್ಸ್ ನೀವು ಕೊಡ್ತೀನಿ. ಖುಷಿ ಆಗ್ತಿದ್ಯಾ? ಅಕ್ಕ ಬಾರ್ಡರ್ ಇನ್ನೂ ದೊಡ್ಡದಿತ್ತಾ? ಇಲ್ಲ ಕಟ್ ಮಾಡಿಸಿದ್ರಾ? ಇದು ಹಿಂಗೆ ಸ್ಕೆಲಾಪ್ ಇಷ್ಟೇ ಅಲ್ಲ ಇದು. ಹಾಂ ಅಷ್ಟೇ ಬಾರ್ಡರ್.
ಇನ್ನೊಂದು ದುಡ್ಡು ಬಾರ್ಡರ್ ಇರೋದು ಕಳಿಸಿದ್ವಿ. ದಿಸ್ ಇಸ್ ಬ್ಯೂಟಿಫುಲ್. ಯಾ ದಿಸ್ ಇಸ್ ಹೌ ಐ ವಾಂಟೆಡ್. ಅಂಡ್ ದಿಸ್ ಒನ್ ದಟ್ ಒನ್ it is very special for you. ನಂಗೊತ್ತಿತ್ತು ಮನೆಯಿಂದ ಹೇಳ್ಕೊಂಬರ್ತಾಳೆ ಸರ್ಪ್ರೈಸ್. ಯಾರಿಗೂ ಗೊತ್ತಿಲ್ಲ, ನಾನೇ ಅದು ಎಂತ ಕೆಲಸ ಕೊಟ್ಟಿರೋದು ಗೊತ್ತಾ? ಫ್ರೇಮ್ ಇಂದ ಫ್ಯಾಬ್ರಿಕ್ ರಿಮೂವ್ ಆದ್ಮೇಲೆ ನಾನು ಅವನು ನಾನು ಮಾಡಲ್ಲ ಆಮೇಲೆ ಫೈನಲ್ ಆಗಿ ಯಾರು ಮಾಡಲ್ಲ ಅಂದವನು. ಬಿಕಾಸ್ ಏನ್ ಗೊತ್ತಾ, ಫ್ರೇಮ್ ಇಂದ ರಿಮೂವ್ ಆದ್ಮೇಲೆ ಮತ್ತೆ ಫಿಟ್ ಮಾಡ್ಬೇಕಲ್ಲ, ಅದು ಸೋ ಪ್ರಿಟಿ, ಸೋ ಬ್ಯೂಟಿಫುಲ್. ಇದನ್ನ ಎಲ್ಲಿ ಹಾಕ್ತೀರಾ ನೀವು? ಇದು ಬಂದು ನಾನು ಅನ್ಕೊಂತಿದ್ದೀನಿ ಇದಕ್ಕೆ ಹಾಕ್ಬಿಡೋಣ ಅಂತ. ನೋಡು ನನ್ನ ತಲೆ ನಾನೇ ಡಿಸೈನರ್ ಆಗ್ಬೋದು ಇವಾಗ. ನಾನು ಏನ್ ಗೊತ್ತಾ, ಇದು ಜಸ್ಟ್ ಬೆಸ್ಟ್. ಯಾಕಂದ್ರೆ ಹಿಂದೆ ಇದ್ರೆ ನೋಡಿ ಮೇಲೆ ಮುಚ್ಚೋಗುತ್ತೆ. ಇದು ಹಿಂದೆ ಇರ್ಲಿ, ಒಂದ್ ಮೇಲೆ ಒಂದ್ ಕೆಳಗಡೆ. ಪರ್ಫೆಕ್ಟ್. ಹಿಂಗೆ ನನ್ನ ಸ್ಕರ್ಟ್ಗೆ ಹಾಕೊಂಡಿದ್ರೆ ಹಾಕ್ಲಿ, ಇಲ್ಲ ಬ್ಲೌಸ್. ದಿಸ್ ಇಸ್ ಐ ವಾಂಟೆಡ್. ಐ ವಾಂಟ್ ದ ಬ್ಲೌಸ್ ಟು ಬಿ ವೆರಿ ಸಿಂಪಲ್. ಅಂದ್ರೆ ಇಲ್ಲಿ ಸ್ವಲ್ಪ ಡಿಸೈನು, ಇಲ್ಲಿ ನಂಗೆ ಏನು ಬೇಡ ಆಗಿತ್ತು ಬಿಕಾಸ್ ದುಪಟ್ಟ ಗ್ರ್ಯಾಂಡ್ ಇದೆ. ವರ್ಕ್ ಇಷ್ಟ ಆಯ್ತಾ? ವರ್ಕ್ ಎಲ್ಲ ಚೆನ್ನಾಗಿದೆ, ಸಿಂಪಲ್, ಎಲಿಗೆಂಟ್, ಬ್ಯೂಟಿಫುಲ್, ನೈಸ್. ಹೌ ಐ ವಾಂಟ್. ಐ ವೇರ್ ಸೋ ಎಲ್ಲಿ ಹಾಕೊಂಡು ಮೆಜರ್ಮೆಂಟ್ ಕೊಟ್ಬಿಟ್ರೆ ಅದ್ರ ಪ್ರಕಾರ. This output, everything was my idea, but ಅದನ್ನು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿದ್ದು ಚೈತ್ರ ಆ್ಯಂಡ್ ಪಲ್ಲವಿ ಅಕ್ಕ. ಬಿಗ್ ಥ್ಯಾಂಕ್ಸ್ ಟು ದೆಮ್. ಬಿಕಾಸ್ ನನ್ನ ಔಟ್ಫಿಟ್ಗೆ ಮೆಟೀರಿಯಲ್ ಸೋರ್ಸ್ ಮಾಡೋಕ್ಕಾಗಲಿ ಅಥವಾ ಬೇರೆ ಏನಕ್ಕೂ ನಾನು ಅವ್ರ ಜೊತೆ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ಡನ್ ಆನ್ ವೀಡಿಯೋ ಕಾಲ್. ನನಗೆ ಫುಡ್ ಫೆಸ್ಟ್ ಎಲ್ಲ ನಡೀತಿತ್ತು ಎಟ್ ದಟ್ ಟೈಮ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಪ್ರಜ್ವಲ್ಗೂ ಕೂಡ ಔಟ್ಫಿಟ್ಸ್ ಎಲ್ಲ ಹುಡುಕ್ತಿದ್ರು ನಮ್ಮ ಅತ್ತೆ ಮತ್ತು ಪ್ರಜ್ವಲ್ ಅವರು ಹೋಗ್ಬಿಟ್ಟು ಔಟ್ಫಿಟ್ಸ್ ಎಲ್ಲ ಉಟ್ಕೊಂಡು ಫೈನಲೈಸ್ ಮಾಡಿ ನಾವು ಮೋಸ್ಟ್ ಆಫ್ ದ ಟೈಮ್ ವೀಡಿಯೋ ಕಾಲ್ಸಲ್ಲಿ ವಾಟ್ಸಾಪಲ್ಲಿ ಕಮ್ಯುನಿಕೇಟ್ ಮಾಡ್ತಾನೆ ಇದ್ವಿ. ಆ್ಯಂಡ್ ನಾನು ಔಟ್ಫಿಟ್ ಟ್ರಯಲ್ ಮಾಡುವಾಗ ನಮ್ಮ ಅವಾಗೆ ನಮ್ಮ ಅತ್ತೆಗೆ ವೀಡಿಯೋ ಕಾಲ್ ಮಾಡಿ ಅವ್ರಿಗೂ ಕೂಡ ತೋರಿಸ್ತಿದ್ದೆ. ವೆಲ್ಕಮ್ ಟು ಮೈ ಶಾಸ್ತ್ರದ ಸೀರೆ. ಎಷ್ಟಂತ ಗೊತ್ತಿಲ್ಲ, ವಿಡಿಯೋ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಮುಡ್ಸ್ಕೊತಾ ಇದ್ದೀನಿ. ಹೂ ಮುಡ್ಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಡ್ಸ್ಕೊಂಡು ಮತ್ತೆ ಶಾಸ್ತ್ರ ಎಲ್ಲ ಮಾಡಿಸ್ಕೊಂಡು ಫಸ್ಟ್ ಅಫಿಷಿಯಲ್ ಫಂಕ್ಷನ್ ನಮ್ದು. ಸೊ ಅದಕ್ಕೆ ಭರ್ಜರಿಯಾಗಿ ನಾವು ಎಲ್ಲ ಮಾಡಿಸ್ಕೊತಾ ಇದ್ದೀವಿ. ಆ್ಯಂಡ್ ನಾವು ಫಸ್ಟ್ ಟೈಮು ಕಾಲ್ಗೆ ಕೂಡ ಮೆಹಂದಿ ಹಾಕ್ಸ್ಕೊತಾ ಇರೋದು. ಯಾವ ಫಂಕ್ಷನ್ಗೂ ನಾನು ಹಾಕ್ಸ್ಕೊಂಡಿಲ್ಲ. ಈ ಸತಿ ಹಾಕ್ಸ್ಕೊಳೋದಕ್ಕೆ ಒಂದು ದೊಡ್ಡ ರೀಸನ್ ಐತೆ, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಆದಷ್ಟು ಬೇಗ. ಹೇರ್ ಸೆಟ್ ಮಾಡಿಸ್ಕೊಂಡು ಹೇರ್ ಕಟ್ ಇಲ್ಲ ಇಷ್ಟು ಮಾತ್ರ ಬೇಕು ತಾನೆ ನನ್ಗ. ಚಿಕ್ಕ ಹುಡುಗಿ ಆಗಿರೋದಕ್ಕೆ ಇಷ್ಟೆಲ್ಲ ಶಾಪಿಂಗ್ಗಳು. ದೊಡ್ಡೊಳಗೆ ವಯಸ್ಸಾಗೋಗಿದ್ದಿದ್ರೆ ಬೇಡಪ್ಪ ವಯಸ್ಸಾಗೋಗೈತೆ ನನ್ಕ ಅಂತ ಅನಿಸ್ತಾ ಇತ್ತು. ತಂಗಿ ನೋಡ್ಕೊಂಡು ಹೋಗೋದು ಬಂದವರೆ ಸೇಲ್ ಮಾಡೋಕ್ಕಿಂತ ಮುಂಚೆ ತಾನೆ. ಏನು ನಿಮ್ಗೆ ಅದೇ ದೊಡ್ಡ ಲಾಟ್ರಿ ಇದ್ದಂಗೆ. ಪ್ರಜ್ವಲ್ ಏನೋ ಹೇಳ್ತಾ ಇದ್ದೀನಿ. अच्छा मत डालना भैया उसको. शेक करेंगे बार. शेक क्यों करेंगे? और चाहिए पानी? ಮುಕ್ಕಿಂದ ಬಂದ್ಬಿಟ್ಟೆ. ನವೀನ್ ತಣ್ಣೀರ್ ಕುಡಿಸ್ಬಿಟ್ಟಿದ್ಯೋ? हाँ ये मेहंदी लगा थी. फर्स्ट टाइम ನನ್ನ ಕಾಲ್ಗೆಲ್ಲ ಹಾಕ್ಸ್ಕೊಂತಾ ಇರೋದು ಗೈಸ್. अरे अभी तो भैया मेरा शादी हो रहा है. भैया इधर देखो. ನಾನು ಅವನಿಗೇನೋ ಕಾಟ ಕೊಡಕೋತೀನಿ. ಯಾರು ಕೊಡಲ್ಲ ಕಾಟ. 3 ಸಲ ಅಂಗಡಿಗೆ ಕಳಿಸ್ತಾಳೆ. 3 ಸಲ ಅವನ್ನ ಕಾಟ ಕೊಡಲ್ಲ. ಸರ್ಪ್ರೈಸ್ ನಾನು ಮಜಾ ಆಗ್ತಾ ಇದೀವಿ. ಒಳ್ಳೆದಾಗಿ ಬೈ. ಬೆಂಚಿಂದ ಹಿಡಿದು
ಥ್ಯಾಂಕ್ ಯು ಸೋನಾ. ಬಲ ಅಟ್ಯಾಕ್ ಮಾಡಕ್ಕೆ फिंगर फ्रंट का सेम करते हैं कैसा चाहिए ऐसा क्रॉस नहीं डालना बस और कुछ चाहिए ಬಂಜಾರಲ್ಲ ಮನೆ ಆಗ್ತಾನೆ ನೋಡು ನನಗೂ ಕಾಸೆ ಪಡೆಯಂಗಿಲ್ಲ ನಮ್ಮನೆ ಹೂವು ಡೀಲರ್ ಬಾಲಾಜಿ ಹೂ ಮುಡ್ಸೋ ಶಾಸ್ತ್ರ ನನಗೆ ಇಷ್ಟೊಂದು ಸ್ಪೆಷಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ಹಾಗೆ ಟೈಮ್ಗೆ ಎಲ್ಲ ಕೂಡಿ ಬಂತು, ಎಲ್ಲ ಚೆನ್ನಾಗಾಯಿತು. ಎವ್ರಿಥಿಂಗ್ ವೆಂಟ್ ಆನ್ ಸೋ ಸ್ಮೂತ್, ಸೋ ವೆಲ್. ನಮ್ಮ ಮನೆ ಕಡೆ ಹಾರ್ಡ್ಲಿ 20 to 25 ಪೀಪಲ್ ಜೊತೆ ಈ ಫಂಕ್ಷನ್ನ ಮಾಡೋದು, ಬಟ್ ನಾವು ಒಂದು ಸ್ವಲ್ಪ ಜಾಸ್ತಿ ಜನನ ಕಟ್ತಿದ್ವಿ. ಮತ್ತು ನನಗೆ ಇನ್ ಬಿಟ್ವೀನ್ ಫುಲ್ ದಟ್ 2-3 ಡೇಸ್ ಜಾಸ್ತಿ ಹುಷಾರಿಲ್ದಿರ ಡಸ್ಟ್ ಅಲರ್ಜಿ, ಕೋಲ್ಡ್ ಕಾಫ್ ಎಲ್ಲ ಕ್ಯಾಚ್ ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ನಾನೆಲ್ಲ ಮಾಡಿಸ್ಕೋಬೇಕಿತ್ತು. ಮತ್ತು ನೇಲ್ ಆರ್ಟಿಸ್ಟ್ ದೀಪ್ತಿ ಅಕ್ಕ ಬಂದಿದ್ದರು. ಸೊ ಅವ್ರು ಬಂದುಬಿಟ್ಟು ನನಗೆ ಯಾವ ಥರ ಬೇಕೋ ಆ ಥರ ನೇಲ್ಸ್, ಟ್ರಯಲ್, ಟೆಸ್ಟ್, ಎರರ್ಸ್ ಎಲ್ಲ 3-4 ಕಲರ್ ನನ್ನ ಸ್ಕಿನ್ ಟೋನ್ಗೆ ಯಾವ ಥರ ಮ್ಯಾಚ್ ಆಗುತ್ತೋ ಅಂತ ನೋಡಿ ಎಲ್ಲದನ್ನು ಮಾಡಿಕೊಟ್ರು ವಿತ್ ಅ ಲಾಟ್ ಆಫ್ ಪೇಷನ್ಸ್. ಇಬ್ರು ಏನು ಕೆಲಸ ಮಾಡ್ತಾರದು? ಟಿವಿ ನಿನ್ಕ ಇಬ್ರು ಮಾಡ್ತಾರೆ. ಇಷ್ಟೊತ್ತು ಸಾಂಗ್ಸ್ ಹಾಕೊಂಡು ನೋಡ್ತಾ ಇದ್ರಿ, ಇರೋರೆಲ್ಲ ಇವರಿಬ್ರು ಬಂದ್ಬಿಟ್ರು, ಕಿತ್ಕೊಂಡ್ಬಿಟ್ರು. ಅಕ್ಕ ನೋಡಿರಿ, ಹಾಯ್ ಇವತ್ತು ನಾನು ನೇಲ್ಸ್ ಮಾಡಿಸ್ಕೊತಾ ಇದ್ದೀನಿ. ಮುಗಿತಾ? ಇನ್ನೂ ಇತ್ತಾ? ಓ ಇದಕ್ಕೆ ಮ್ಯಾಚ್ ಆಗ್ತೈತೆ, ಬೇಜ್ ಅಂದರೆ ಈ ಥರದ್ದು ಹಾಕೊಂಡ್ರೆ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗ್ತೈತಲ್ಲ. ಅಂದರೆ ಬೇಸಿಕ್ ನಾರ್ಮಲ್ ಡೇಸ್ಗೂ ಮ್ಯಾಚ್ ಆಗುತ್ತೆ. ಈ ಥರ ನಂತರ ಸ್ಪೆಷಲ್ ಡಿಸ್ಕೋ ಆಗ್ತದೆ. ಕಾಲಿಗೆ ಬರೀ ಚೆನ್ನಾಯ್ತಾ? ಚೆನ್ನಾಯ್ತಮ್ಮ? ಸೂಪರ್ ಆಗೈತೆ ಇಲ್ಲ ಹೆಂಗೈತೆ ಹೇಳ್ದು ಬಾಯ್ ಬಿಟ್ಟು. ಅದಾಗೈತೆ ದೀಪ ಹಾಕಿರೋದು ನಿನ್ನ ಕೈಗಿಂತ ನೋಡು, ಚೆನ್ನಾಗೈತೆ. ಇದು ಆಮೇಲೆ ಒಂದು ಸ್ಪೆಷಲ್ ಥಿಂಗ್ ಬರ್ತಾ ಇದ್ದೀನಿ ಗೈಸ್. ನೋಡು, ಈ ತರ ತಾಯಿ ಜಾಸ್ತಿ ಈ ತರ ತಾಯಿ ಅಲ್ಲ, ಎಲ್ಲ ತಾಯಿನೂ ಅದೇ ತರನೇ ಇರೋದು. ಎಲ್ಲ ತಾಯಿ ಇರಲ್ಲ ತಾನೇ ಅಕ್ಕ? ನೀವಾಗ ಬರ್ಸ್ಬಿಡ್ತೀಮ. ಇನ್ನೊಂಚೂರು ಮೇಲೆ ಇನ್ನೊಂಚೂರು ದೊಡ್ಡದು ಬರ್ತೆ ಯಾರು ಸಕ್ಕತ್ತಾಗೈತೆ ನೋಡಿ. ನಿನ್ನ ಬಟ್ಟೆ ಚೆಕ್ ಮಾಡ್ಬೇಕು ನಾನು, ಅದ್ರಲ್ಲಿ ಏನೇನಾಯ್ತು ನಾರು ಹಾಕ್ಸ್ಕೊಂಬಾರ್ದಾ? ಹಾಕ್ಸಲ್ಲ ಹಿಂದೆ ಬ್ಯಾನರು. ದೋಸೆ ಚೆನ್ನಾಗಿದೆ, ಇದೊಂದೇ ಫಿಂಗರ್ ಚೆನ್ನಾಗಿರೋದು ಅನ್ಸ್ತಾ ಇದೆ. ಇದು ಒಂದಕ್ಕೆ ಸಾಕು 6 ಅನ್ನೋದು. ನಂಗೆ ಎಲ್ಲ ಕಡೆ ಅಟ್ಲೀಸ್ಟ್ ಒಂಚೂರು ಮೆಮೊರೇಬಲ್ ಥಿಂಗ್ಸ್ ಬೇಕಿತ್ತು. ಸೊ ಅದಕ್ಕೆ ನೇಲ್ ಮೇಲೆ ಕೂಡ ಲೆಫ್ಟ್ಗೆ ತಾನೆ ರಿಂಗ್ ಎಲ್ಲ ಹಾಕೋಣೋದಲ್ಲ, ನನಗೆ ತೋರಿಸು. ಯೂಶ್ವಲಿ ಈ ಥರ ಹೋಮೋಶೋ ಶಾಸ್ತ್ರ, ಅರ್ಶಿನ ಕುಂಕುಮ ಶಾಸ್ತ್ರಕ್ಕೆ ಸೀರೆ ಎಲ್ಲ ಕೊಟ್ಬಿಟ್ಟು ಹಣ್ಣು ಕಾಯಿ ಅದೆಲ್ಲ ಒಂದು 4-5 ತಟ್ಟೆ ಎಲ್ಲ ಇಟ್ಬಿಟ್ಟು ಮಾಡ್ತಾರೆ. ಬಟ್ ನಮ್ಮ ಅತ್ತೆ ಮನೆ ಕಡೆಯಲ್ಲಿ ಕಾಲ್ಗೆಜ್ಜೆನೂ ಕೊಡಬೇಕು ಅಂತ ಇತ್ತು. ಸೊ ಅದಕ್ಕೆ ನನಗೋಸ್ಕರ ನನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೋಗ್ಬಿಟ್ಟು ವಿಡಿಯೋ ಕಾಲೆಲ್ಲ ಮಾಡಿ ಆ ಸೀರೆ ಮತ್ತು ಕಾಲ್ಗೆಜ್ಜೆ ಎಲ್ಲದನ್ನೂ ನೋಡಿಸಿ ಸೆಲೆಕ್ಟ್ ಮಾಡಿಸಿ ಅದನ್ನೇ ತೊಗೊಬಂದು ಕೊಟ್ಟರು ನನಗೆ. ಏನು ಸಮಾಚಾರ ಇರು ಸುಮ್ಮನೆ ನೋಡು ಆಮೇಲೆ ನೈಸ್ ಸೋ ನೈಸ್. ಪ್ರಾಪರ್ ಆಗೈತೆ. ಪೂರ್ತಿ ಸೋಮೋತ್ಸವ ಶಾಸ್ತ್ರ ನೋಡಿ. ಏನು ಗೊತ್ತಾ ಕೋಇನ್ಸಿಡೆನ್ಸ್, ನಂದು ರಂಗೋಲಿ ಮ್ಯಾಚಿಂಗ್. ಓ ನನಗೆ ನನ್ನ ಔಟ್ಫಿಟ್ ಮ್ಯಾಚ್. ನಿಮ್ಗೆ ಹೆಂಗೆ ಗೊತ್ತು ನಂದು ಮ್ಯಾಚ್? ಕಳ್ಸಿದ್ನಾ? ಕಳ್ಸಿದ್ದೆ ಓ ಸೋ ಬ್ಯೂಟಿಫುಲ್. ಹುಡುಗ ಹೆಸರಿರ್ಬೇಕು, ಹುಡುಗನ್ಗೂ ಮುಟ್ದಲ್ಲ ನಾವಿವಾಗ. ಬ್ಯೂಟಿಫುಲ್. ಇನ್ನೊಂದು ಸಿಲ್ವರ್ದು ಚೆನ್ನಾಗೈತೆ ಅಂತ ಅದೇ ಇದೆ ಹೇಳಿರೋದು ಅವರು. ಇದು ನನಗೆ ಯಾವಾಗಿಂದ ಗೊತ್ತಾ ಡ್ರೀಮು? ಅದು ನನಗೆ ಇತ್ತು ಮೈಂಡಲ್ಲಿ.
ಇತ್ತು ತಾನೆ ಕೂತ್ಕೋಬೇಕು. ಯೂಸೇ ಇಲ್ಲ. ಹೆಂಗ್ ನಡೀತಿದೆ ಪ್ರಿಪರೇಷನ್ಸ್? ತುಂಬ ಜೋರಾಗಿ ನಡೀತಾ ಅದಕ್ಕೆ ನಾವು ಸುಸ್ತಾಗಿ ಬೀಳೋಣ ನೀನ್ ತಂದಿಲ್ಲ ಅಂದ್ರೆ ಹುಡುಗನ್ ಹೇಳ್ತೀವಿ ತಗೊಂಡ್ಬರ್ತಾನೆ ಅಷ್ಟೇ. ಏನ್ ನನ್ ಮಗಳ ಕಾಲ್ ಎಳಿತೀಯ? ಇಷ್ಟೆಲ್ಲ ಮಾಡಿದವರು ಮಗು ಹೂವ ಎಲ್ಲ ಹೂವ ನಮ್ಮ ಮಳಿ ಏನೋ 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 ಬರ್ಲಿ ಬರ್ಲಿ ವಾಯ್ಸ್ 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 ವಾಯ್ಸ್. ಗೋಲ್ಡನ್ ವರ್ಡ್ಸ್ ಆರ್ ನಾಟ್ ರಿಪೀಟೆಡ್. ಆಂಟಿ ನಿಮ್ಗೆ ಹೆಂಗ್ ಖುಷಿ ಆಯ್ತಾ? ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ತೋರ್ಸಿ. ನಾನು ಆ ಅನ್ನೋ ತರ ಇರ್ಬೇಕು. ಚೆನ್ನಾಗೈತೆ. ಅದೇನದು ಕೆಳಗಡೆ ಅದೇನದು? ಅದು ಬೇಡ. ನನ್ನ ಕಡೆಯಿಂದ ನಿಂಗೆ ಇದು ತಂದಿದ್ದೀನಿ. ಓ ಏನೋ ಅದಕ್ಕೆ ಬೇಕಾದ್ರೆ ಅದ್ರೊಳಗಡೆ ಲೋಟಸ್ ಹಾಕಿಸ್ಕೊ. ತೊಳ್ರಿ ಅಂಕಲ್ ಚೆನ್ನಾಗೈತೆ. ಆರ ನೋಡ್ದಪ್ಪ ಏನಿದು? ಸೋನು ಅಕ್ಕದ ಫಂಕ್ಷನ್ ಖುಷಿನಾ ನಿಂಗೆ? ಆ ಹೌದು. ನಿಂಗೆ ಆ ಖುಷಿನಾ? ಹಾಕ್ತಾರೆ. ಚೆನ್ನಾಗಿ ಆಗ್ತಿದ್ದೀರಾ ಅಂಕಲ್? ಊಟಕ್ಕೆ ಇದೆಲ್ಲ ದೋಸೆ ಎಲ್ಲ ಹಾಕೊಳೋದಿಲ್ಲಿ ಇಲ್ಲ. ಯಾಕ ಮಾಡ್ಬಾರ್ದಾ 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 ಮಾಡ್ಬಾರ್ದಾ? ಇದು ಇಷ್ಟು ಜಾಗ ಎಲ್ಲ ಮಾಡ್ದೆ ಇತ್ತು ತಾನೇ ಫ್ಯೂಚರ್ ಪ್ಲಾನು. ಏನು ಮಾಡೋದು ನಿನ್ನಂತ ಹೆಂಡ್ತಿ? ಇದನ್ನ ಸ್ಟ್ರೈಟ್ ಮಾಡ್ಬಿಟ್ಟು ಅಲ್ಲಿ ಹ್ಯಾಂಡ್ ವಾಶ್ ಅಲ್ಲಿ ಹೋಗೋದು. ನಾಳೆ ತಿನ್ನೋದು ನಾಳೆ ತಿನ್ನೋದು ವೆಜ್ನ ವೆಜ್ಜು, ಸಾಯಂಕಾಲ ನಾನ್ ವೆಜ್. ಹೌದು ಆಂಟಿ. ಫಸ್ಟ್ ಟೈಮ್ ಫಸ್ಟ್ ಸಂಡೇ ಅಲ್ಲ ಶ್ರಾವಣದಲ್ಲಿ. ಏನು ತೊಂದರೆ ಇಲ್ಲ, ಕಾರಿಲ್ಲಿದ್ರು ಏನು ತೊಂದರೆ ಇಲ್ಲ. ನಂದು ಡೇ ನಾಳೆ. ಇವತ್ತೇ ಇವರೆಲ್ಲ ಬರಲ್ಲ ಇವಾಗ 42 ಮೆಂಬರ್ಸ್ ಇಲ್ಲಿ ಕುತ್ಕೋಬೋದು. ನನಗೆ ಏನು ಗೊತ್ತ ಆಸೆ, ನಾನು ಬಂದ್ಬಿಟ್ಟು ಇದೆಲ್ಲರೂ ತಿಂತಾ ಇರ್ತಾರಲ್ಲ ಬಂದ್ಬಿಟ್ಟು ಅಂತ ಕೇಳಕ್ ನಂಗೆ ಆಸೆ. ಆಚೆನೆ ಬರಲ್ಲ. ಆರಾಮಾಗಿ ತಿನ್ನಿ ಆರಾಮಾಗಿ ಮಾಡಿ ಅಂತ ನಾನು ಹೇಳ್ತಾರೆ. ಅಷ್ಟೇ ಬಂದ್ಬಿಟ್ಟು ಕುತ್ಕೊಂಡು ಬಿಡ್ಬೇಡ ಅಮ್ಮ ನಾಳೆ. ಹೌದು ಬಿಸಿ ಬಿಸಿ ನಮಗೆ ತಿನ್ಸ್ಬಿಡ್ಬೇಕು. ಬೇಗ ನಾವು ಆಮೇಲೆ ಬಿಸಿ ಬಿಸಿ ಮಾಡ್ಕೊಡ್ತೀವಿ. ಫಸ್ಟೇ ಬಂದ್ಬಿಟ್ಟು ಕುತ್ಕೊಂಡು ಫಸ್ಟ್ ಒಂದು ರೌಂಡ್ ತಿನ್ಸ್ಬಿಡ್ರಿ ಮಮ್ಮಿ ನಂಗೆ ಅದು ಆಸೆ ಮಮ್ಮಿ ಊಟ ಸ್ಟಾರ್ಟಿಂಗ್ ಬನ್ರಿ ಈ ಕಡೆ. 30 ಇಂದ ಭಯ್ಯ ಈ ದುಲ್ಹನ್ शादी कर रहा है भैया, देखो ये लड़की है, ए दुल्हन है भैया, दुल्हन है. मेरा शादी हो रहा है. ಪಾರಿ ಅವರೇ ಅಂಕಲ್. ಇವರು ಮದ್ವೆ ಹೆಣ್ಣು ನಿಜ ಅವರೇ. ಪೂರ್ತಿ ಇವ್ರು ನಂಬ್ತಲ್ಲ. ಏನಂತ ಇನ್ನ ಚಿಕ್ಕ ನಾಳೆ ನಾಳೆ ಬಾ. ಅಯ್ಯೋ ನಾಳೆ ನಾವು ಇರ್ತೇವೆ. ನಾಳೆ ಬನ್ನಿ. ಇಲ್ಲಿಲ್ಲ ಬ್ಯಾನರ್ ನಿಂದು. ಇಲ್ಲೇನೋ ಒಂದು ಹಾಕ್ಬೇಕಾಗುತ್ತೆ ಸ್ಫೂರ್ತಿ ಸ್ಫೂರ್ತಿ ಮುಡ್ಸೋಸಷ್ಟು ಇಲ್ಲಿ ಹಾಕ್ಬೇಕು. ಅಲ್ಲೊಂದು ಹಾಕ್ತೀನಿ, ಅಲ್ಲೊಂದು ಹಾಕ್ಸ್ಲಾ? ಅಲ್ಲಿ ಕೂಡಲೇ ಇರಲಿಲ್ಲ, ಇಷ್ಟೇ ಒಂದು ವರ್ಷ ಆಯ್ತು ಬಂದೈತೆ ಎಕ್ಸ್ಟ್ರಾ. ಅದಕ್ಕೆ ನಾವ್ ಹೇಳಿದ್ವಿ ಹೂ ಕಟ್ ಮಾಡ್ಬೇಡ ಕೂದ್ಲು ಅಂತ. ಸ್ಫೂರ್ತಿ ಅಲ್ಲಿ ಅಕ್ಕಲಿಂದ ಹಾಕ್ಸೋಣ ಬ್ಯಾನರ್. ಅವ್ರ ಮನೆಗೆಲ್ಲ ಲೈಟ್ಸ್ ಹಾಕಲ್ಲ ಇವಾಗ ನೀವು? ಪಾಪ ಸೀರಿಯಲ್ ಇವಾಗ ಹಾಕಲ್ಲ ನಿಜವಾಗ್ಲು. ಯಾವಾಗ
ಅವ್ನು ನೋಡು ನಿಂಗೊಂದು ಮೂರ್ಜೆಂಟ್ ಆ ಥರ ಮಾಡೋಕೆ ಇಷ್ಟೆಲ್ಲ ಬೇಕಾ? ಅವ್ನು ಫಸ್ಟ್ ನಾನು ಬಂದಾಗಲೇ ಹೇಳ್ದ ಅದನ್ನ, ಹೌದೇನೋ? ಇದಕ್ಕೆ ಇಷ್ಟೊಂದಾ ಅಂತ. ನಾನು ಯಾಕೆ ಹಿಂಗಿರೋದು ಅಂದರೆ ನನಗೆ ಕೋಲ್ಡು. ಅದಾದಮೇಲೆ ನೋಡ್ರಿ ಇದೆಲ್ಲ ಇಕ್ಕೊಂಡು ತಿನ್ಕೊಂಡು ತಿರುಗ್ತಾ ಇದ್ದೀನಿ. ನಾಳೆ ಚೆನ್ನಾಗಿ ಗ್ಲಾಮ್ ದಪ್ ಆಯ್ತಾ? ಯಾರು ಕನ್ಸಲ್ಟೇಷನ್ ಅದೆಲ್ಲ? ಯಾರು ಕನ್ಸಲ್ಟೇಷನ್? ಇದೆಲ್ಲ ಬಂದ್ಬಿಟ್ಟು ನಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಮಾವ ಹೇಳೋರೆ ಗೈಸ್, ಹುಡುಗಿ ರೆಸ್ಟ್ ತಗೊಂಡ್ಲಿ, ಮಲ್ಕೊಮ್ಮ ಅಂತ. ನಮ್ಮ ದೊಡ್ಡತ್ತೆ ಕೂಡ ಕಾಲ್ ಮಾಡಿ ಹೇಳಿದ್ರು ಮಲ್ಕೊಮ್ಮ ಅಂತ. ಇವ್ರು ಬಿಡ್ತಾ ಇಲ್ಲ. ಇಲ್ಲಿ ರೋಲ್ ವೈಸ್ ಆಗೋಗೈತೆ, ರಿವರ್ಸ್ ಆಗೋಗೈತೆ. ಇಲ್ಲ ಸೋನನ್ ಕೇಳಿ ಏನು ಶಾಸ್ತ್ರ ಅಂತ? ಬಲೆಶಾಸ್ತ್ರ ಅಂತಾನೆ. ನನಗೆ ಕೋಲ್ಡ್ ಕಾಫ್, ಅದಕ್ಕೆ ನಾನು ಹಿಂಗಿರೋದು. ನಾಳೆ ಫುಲ್ ಗ್ಲಾಮ್ ಆಗ್ತೀನಿ. ನಮ್ಮ ಅತ್ತೆ ತುಂಬ ಐಡಿಯಾಸ್ ಕೊಟ್ಟರು, ಫ್ರಮ್ ದ ಔಟ್ಫಿಟ್ ಟು ದ ಈವೆಂಟ್ ಡೆಕೋರೇಷನ್ ಮತ್ತು ಎಲ್ಲ ಡಿಸ್ಕಸ್ ಮಾಡಿದ್ರಿ. ಮತ್ತು ಊಟಕ್ಕೆ ಒಂದು ಇನ್ವೈಟ್ ಕೂಡ ರೆಡಿ ಮಾಡಿದ್ದೆ. ಸೊ ಅದನ್ನೆಲ್ಲ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಗ್ರೂಪ್ಸ್ಗೆಲ್ಲ ಕಳಿಸ್ಬಿಟ್ಟು ಎಲ್ಲರನ್ನೂ ಇನ್ವೈಟ್ ಮಾಡೋ ಥರ. ಆ್ಯಂಡ್ ಎಲ್ಲರ ಮುಖದಲ್ಲೂ ಖುಷಿ ಇತ್ತು. ಯು ಕ್ಯಾನ್ ವೇಟ್ ಟು ಸಿ ಆರ್ ಹೋಮೋಶೋ ಶಾಸ್ತ್ರ ವ್ಲಾಗ್ಸ್. ಅಯ್ಯೋ ಅಳ್ತಾ ಇರೋದಲ್ಲ, ಖುಷಿಗೆ. ಅಮ್ಮ ಅಳ್ತಾ ಇರೋದೇನಕ್ಕೆ? ನಾನು ಫುಲ್ ಸಂಭ್ರಮದಲ್ಲಿ ಆಚರಿಸ್ಕೊಂತಾ ಇದ್ದೀನಿ. ನೀವ್ ಯಾಕೆ ಅಳ್ತಾ ಇರೋದು? ನಾನು ನಿಮ್ಮ ಮನೆಗೆ ಬರ್ತಾ ಇರೋದು. ಇರ್ಲಿ, ಖುಷಿಯಾಗಿ ಇದ್ ಮಾಡೋಣ. ಖುಷಿಯಾಗಿ ಏನಮ್ಮ? ಹೌದು. ಊಟ ಆಯ್ತಣ್ಣ, ಎಲ್ಲ ಮುಗಿಸ್ಕೊಂಡು ನೀವು ಅಳ್ತಿಲ್ಲ ತಾನೆ? ನೀವು ಅಳ್ತಿಲ್ಲ ಅಲ್ಲ? ಟೈಮ್ ನೋಡಿ ಗೈಸ್, 11 ಗಂಟೆ. ಇನ್ನೂ ಪ್ರಿಪ್ರೇಷನ್. ಆಂಟಿ ಟಯರ್ಡ್ ಆಗಿಲ್ಲ ಆಂಟಿ ನಿಮಗೆ? ಟಯರ್ಡ್ ಆಗಿದೆ ನೋಡ್ರಿ. ಅಕ್ಷಿತಾ ನೋಡಿಲಿ. ಯಶಿಕಾ ಅಂತೂ ಏನಾದರೂ ಡೆಕೋರ್ ಟೀಮ್ ಯಶಿಕಾದು. ಹಾಂ, ಬಿ ಗ್ಲಾಡ್ ಯಾರ ಪಾರ್ಟ್ ಆಫ್ ಇಟ್ ಅಂತೆ ಯಶಿಕಾ. ಅವ ಅದು ಕ್ಲೀನ್ ಮಾಡ್ತಾರೆ ಬಿಡು. ನೋಡಿ ಗೈಸ್ ಏನು ಕಳೆ ಐತೆ ಅದರಲ್ಲಿ. ರಿಟರ್ನ್ ಗಿಫ್ಟ್ ಮೆಮೊರೇಬಲ್ ಆಗಿ ಕ್ಯೂಟಾಗಿ ಏನಾದರೂ ಕೊಡಬೇಕು ಅಂತ ನನಗಿತ್ತು. ಬಟ್ ದೆನ್ ಮನೇಲೆಲ್ಲ ದೊಡ್ಡವರು ಇನ್ನು ಮುಂದೆ ಈವೆಂಟ್ಸ್ ಎಲ್ಲ ಬರ್ತಿರುತ್ತೆ, ಅದಕ್ಕೆಲ್ಲ ನೀವು ಅದೆಲ್ಲ ಮಾಡ್ಬೋದು. ಬಟ್ ಪದ್ಧತಿ ಪ್ರಕಾರ ಎಲೆ, ಅಡಿಕೆ, ಬ್ಲೌಸ್ ಪೀಸ್ ಅದೆಲ್ಲ ಕೊಡಬೇಕು ಅಂತೆಲ್ಲ ಹೇಳಿದ್ರು. ಸೊ ಸರಿ ಅಂತ ಅಂದ್ಬಿಟ್ಟು ಇದರಲ್ಲಿ ಕೂಡ ಸಿಲ್ಕ್ ಬ್ಲೌಸ್ ಪೀಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಇದೆಲ್ಲ ಪ್ರಾಪರಾಗಿ ಹ್ಯಾಂಡ್ ಪಿಕ್ಡ್. ಸೊ ಅದಕ್ಕೆ ಅದನ್ನೆಲ್ಲ ತೊಗೊಬಂದ್ಬಿಟ್ಟು ನೈಟೆಲ್ಲ ಅರೇಂಜ್ ಮಾಡಿಕೊಂಡ್ರು. ಮತ್ತು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 5:30ಗೆ ವಿ ಸ್ಟಾರ್ಟೆಡ್ ವಿತ್ ಮೈ ಗೆಟ್ ರೆಡಿ. ತುಂಬ ಕಮ್ಮಿ ಮೇಕಪ್ ಆರ್ಟಿಸ್ಟ್ ಇಷ್ಟ, ಮತ್ತು ನನ್ನ ಲಿಸ್ಟಲ್ಲಿರೋದು ವೆರಿ ಫ್ಯೂ. ಆ್ಯಂಡ್ ಅವ್ರ ಮೇಕಪ್ ಮಾತ್ರ ನನಗೆ ಪರ್ಫೆಕ್ಟಾಗಿ ಸೂಟ್ ಆಗೋದು. ಒನ್ ಆಫ್ ದೆಮ್ ಇಸ್ ಮೋನಿಕಾ ಅಕ್ಕ. ಆ್ಯಂಡ್ ದಿಸ್ ಈವೆಂಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆ್ಯಂಡ್ ಫಸ್ಟ್ ಈವೆಂಟ್ ಯಾವುದ್ರಲ್ಲೂ ಒಂಚೂರು ಏನು ಕಮ್ಮಿ ಆಗಬಾರ್ದು, ಪ್ರಾಪರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನನಗೆ ಎಂಡ್ ಆಫ್ ದ ಡೇ ಅಂತ ಇತ್ತು. ಬೇಕೇ ಬೇಕಾ? ಆಯ್ತಾ? ಇದು ಬ್ಯೂಟಿಫುಲ್ ಆಗಿದೆಯಾ ಅಕ್ಕ? ನೀವಿಬ್ರು ಹೇಳಿ. ತುಂಬಾ ಸೂಪರ್. ನೀವು ನೆಕ್ಸ್ಟ್ ಮದುವೆ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳಿ. ಸಿ ಗೈಸ್, ಮೇಕಪ್ ಆರ್ಟಿಸ್ಟ್ ಯಾರಾದರೂ ಇಷ್ಟು ಎಕ್ಸೈಟ್ ಆಗ್ತಾರಾ? ಲುಕ್ ಎಟ್ ಹರ್, ಲುಕ್ ಎಟ್ ಹರ್, ಲುಕ್ ಎಟ್ ಹರ್. ಓ ಮೈ ಗಾಡ್, ದಿಸ್ ಕಾಂಬಿನೇಷನ್. ಥ್ಯಾಂಕ್ ಯು ಟು ಮೈ ಮಾಮ್. ನಾನು ಫುಲ್ ಬ್ಲೂ ಅಂತ ಫಿಕ್ಸ್ ಆಗಿಬಿಟ್ಟಿದೆ. ನಮ್ಮ ಅಮ್ಮನೇ ಅದು ಡಾರ್ಕು ಇದು ಡಾರ್ಕು ಬೇಡ, ಐ ವಾಂಟ್ ಲೈಕ್ ದಿಸ್. ಲೈಕ್ ನಂದು ಲುಕ್ ಮಾತಾಡಬೇಕು. ಜ್ಯುವೆಲ್ಸು ಅದು ಇದು ಎಲ್ಲ ಹಾಕೊಂಡ್ಬಿಟ್ರೆ ಹೀಟಿಗಿಡಿ ಅಂದೆ. ನಾನು ಇವಾಗ ನಮ್ಮ ಫ್ಯಾಮಿಲಿ ರಿಯಾಕ್ಷನ್ಸ್ ಎಲ್ಲ ಕ್ಯಾಪ್ಚರ್ ಮಾಡಬೇಕು. ನಾನು ಇವಾಗ ಏನು ಅಂತ ಕೆಲವರು ಒಬ್ಬರಲ್ಲ, ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಬರ್ತಾರೆ. ಇಷ್ಟು ಸಾಕಾ? ಇನ್ನೊಂಚೂರು ಬೇಕಾ? ಬೇಡ ಅಲ್ವಾ? 1,000 ಸತಿ ನಾನು ಹೇಳ್ಬಿಡ್ತೀನಿ ನಾನು ಹಿಂಗೆ ಇರೋದು, ಬೇಗ ನೋಡ್ರಿ. ಇಲ್ಲ ಹೋಗ್ತಾ ಇರ್ಲಿ.